ಎಲ್ಲರಿಗೂ ನಮಸ್ಕಾರಗಳು. ಪತ್ರಲೇಖನ, ಹಣ ಕಳಿಸುವಂತೆ ತಂದೆಗೆ ಬರೆಯುವ ಪತ್ರ. ಈ ಪತ್ರವನ್ನು ನಾನು ನನ್ನ ತಂದೆಗೆ ಬರಿತಾ ಇದ್ದೀನಿ. ಅದು ನನಗೆ ಹಣ ಕಳಿಸುವಂತೆ ಎಂದು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾನು ನನ್ನ ತಂದೆಗೆ ಬರೆಯುವ ಪತ್ರ ಇದಾಗಿದೆ. ನಿಮಗೂ ಕೂಡ ಈ ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಇಂದ ಅಂದರೆ ಯಾರಿಂದ, ಇವರಿಂದ ಅಂತ ಬರಿಬೋದು ಅಥವಾ ಇಂದ ಅಂತ ಬರಿಬೋದು. ನನ್ನ ಹೆಸರು ಪವಿತ್ರ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ, ಸರ್ಕಾರಿ ಪ್ರೌಢಶಾಲೆ ಮಂಗಳೂರು. ನೀನು ಯಾವ ತರಗತಿಯಲ್ಲಿ ಓದ್ತಾ ಇದೆಯಾ? 10ನೇ ತರಗತಿಯು, 9, 8 ಆ ತರಗತಿಯನ್ನು ಕರೆಕ್ಟಾಗಿ ಮೆನ್ಷನ್ ಮಾಡು. ನಿನ್ನ ಹೆಸರು ಬರಿ, ಆಮೇಲೆ ನಿನ್ನ ಶಾಲೆ ಹೆಸರು ಬರಿ. ಇಲ್ಲಿ ಸ್ಥಳ ಯಾವ ಊರಿಂದ ಬರಿತಾ ಇದೆಯಾ? ಮಂಗಳೂರಿಂದ. ದಿನಾಂಕ ಯಾವುದು? 3/3/2026 ನಾನು ಈ ಪತ್ರ ಬರಿತಾ ಇದ್ದೀನಿ. ಯಾರಿಗೆ? ತೀರ್ಥರೂಪರಿಗೆ, ಅಂದರೆ ನನ್ನ ತಂದೆಗೆ. ಅವರಿಗೆ ಒಂದು ಗೌರವವಾಗಿ ನಾನು ಏನಂತ ಕರೆಯುತ್ತೇನೆ? ತೀರ್ಥರೂಪರಿಗೆ. ನಿಮ್ಮ ಮಗಳಾದ ಪವಿತ್ರ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಮಗಳಾದ ಪವಿತ್ರ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನಿಮ್ಮ ಕ್ಷೇಮಕ್ಕೆ ಪತ್ರ ಬರೆಯಿರಿ. ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನನಗೂ ಕೂಡ ಪತ್ರ ಬರೆಯಿರಿ ಅಂತ ನಾನು ಅವರಿಗೆ ಇಲ್ಲಿ ತಿಳಿಸಿದ್ದೇನೆ. ನಂತರ ಈ ಪತ್ರ ಬರೆಯಲು ಕಾರಣ, ನಾನು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈ ಪತ್ರ ಬರೆಯಲು ಕಾರಣ, ನಾನು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈಗ ವಾರ್ಷಿಕ ಪರೀಕ್ಷೆ ಹತ್ತಿರ ಇರುವುದರಿಂದ ಪರೀಕ್ಷೆಗೆ ಹಣ ಕಟ್ಟಲು 500 ರೂಪಾಯಿಗಳು ತಕ್ಷಣವೇ ಅಂಚೆ ಮೂಲಕ ಕಳುಹಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ. ನಮಸ್ಕಾರಗಳೊಂದಿಗೆ. ಇದು ನಿಮ್ಮ ಮೇನ್ ವಿಷಯವಾಗಿದೆ, ನಿಮ್ಮ ತಂದೆಗೆ ಬರೆಯುವ ಪತ್ರವಾಗಿದೆ. ಎದಕ್ಕೋಸ್ಕರ ಪತ್ರ ಬರಿತಾ ಇದ್ದೀರಿ? ಹಣ ಕಳಿಸುವಂತೆ ತಂದೆಗೆ ಒಂದು ಪತ್ರ ಬರಿತಾ ಇದ್ದೀರಿ. ಅದಕ್ಕೆ ಆ ಪತ್ರದಲ್ಲಿ ಎಷ್ಟು ದುಡ್ಡು ಬೇಕಿದೆ, ನಿನಗೆ ಎಷ್ಟು ಹಣ ಬೇಕಿದೆ ಅನ್ನೋದು ಬರೆದಿದ್ದೀರಿ. ಇನ್ನೊಮ್ಮೆ ರೀಡ್ ಮಾಡ್ತೀನಿ ನೋಡಿ. ಈ ಪತ್ರ ಬರೆಯಲು ಕಾರಣ, ನಾನು ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಈಗ ವಾರ್ಷಿಕ ಪರೀಕ್ಷೆ ಹತ್ತಿರ ಇರುವುದರಿಂದ ಪರೀಕ್ಷೆಗೆ ಹಣ ಕಟ್ಟಲು 500 ರೂಪಾಯಿಗಳನ್ನು ತಕ್ಷಣವೇ ಅಂಚೆ ಮೂಲಕ ಕಳುಹಿಸಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ. ನಮಸ್ಕಾರಗಳೊಂದಿಗೆ. ಇವರಿಗೆ ಬಸವರಾಜ್, ಅಂದರೆ ನಿಮ್ಮ ತಂದೆಯ ಪೂರ್ತಿಯಾದಂಥ ಒಂದು ಅಡ್ರೆಸ್ ಬರೀಬೇಕು. ನಿಮ್ಮ ತಂದೆ ಹೆಸರು ಏನಾಗಿದೆ ಅದನ್ನು ಬರೀರಿ. ಇಲ್ಲಿ ನಾನು ಬಸವರಾಜ್, ಮನೆ ಸಂಖ್ಯೆ 83, 3ನೇ ಅಡ್ಡ ರಸ್ತೆ, ಬೆಂಗಳೂರು. ಇಲ್ಲಿ ಪಿನ್ ಕೋಡ್ ಹಾಕಿದ್ದೇನೆ. ನಂತರ ನಿಮ್ಮ ಪ್ರೀತಿಯ ಮಗಳು ಪವಿತ್ರ ಅಂತ ಬರೆದಿದ್ದೇನೆ. ಪೂರ್ತಿಯಾಗಿ ನೀವು ಈ ರೀತಿ ಪತ್ರ, ಲೇಖನ, ಚಿಹ್ನೆಗಳು ಎಲ್ಲವನ್ನು ಉಪಯೋಗಿಸ್ಕೊಂಡು ಪತ್ರ ಬರೆದರೆ ಆ ಪತ್ರಕ್ಕೆ ಒಂದು ಅಮೂಲ್ಯವಾಗತ್ತೆ. ಹಾಗೂ ಆ ಪತ್ರವು ಹಣ ಕಳಿಸುವಂತೆ ತಂದೆಗೆ ಬರೆಯುವ ಪತ್ರವು ಎಲ್ಲವೂ ಒಂದು ಇಂದ, ಇವರಿಗೆ, ತೀರ್ಥರೂಪರಿಗೆ, ಸ್ಥಳ, ಕೊನೆಯದಾಗಿ ನಮಸ್ಕಾರಗಳೊಂದಿಗೆ ಅಂತ ಎಲ್ಲವನ್ನು ಬರೆದಿದ್ದಾಗ ಆ ಪತ್ರಕ್ಕೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಅದರ ಜೊತೆಗೆ ಲೇಖನ ಚಿಹ್ನೆಗಳನ್ನು ಕೂಡ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿದಾಗ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.